ದೇವರ ಪ್ರೀತಿಯ ಜನರೇ, ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ಹೊಸ ತಿಂಗಳು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಕಳೆದ ತಿಂಗಳಲ್ಲಿ ಯಾವ ಕಷ್ಟನಾಗಲಿ ದುಃಖವಾಗಲಿ ಯಾವುದೇ ಇದ್ದರೂ ಅವೆಲ್ಲದರ ಮಧ್ಯೆಯಿಂದ ನಮ್ಮನ್ನು ಬಿಡಿಸಿಕೊಂಡು ಹೊಸ ತಿಂಗಳಲ್ಲಿ ನಾವು ಕಾಲಿಕ್ಕುವಂತೆ ಕೃಪೆ ಕೊಟ್ಟಿದ್ದಾರೆ. ಆತನಿಗೆ ಸ್ತೋತ್ರವಾಗಲಿ. ದೇವರ ಕುಮಾರನಿಗೆ ಸ್ತೋತ್ರವಾಗಲಿ. ಯೇಸುವಿಗೆ ಸ್ತೋತ್ರವಾಗಲಿ. ಆತನು ನಿಮ್ಮ ಸಂಗಡ ಇದ್ದು ನಡೆಸಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಈ ತಿಂಗಳು ಸಮೃದ್ಧಿಯಾದ ತಿಂಗಳು. ಹಲ್ಲೆಲೂಯಾ. ಈ ತಿಂಗಳು ಸಮೃದ್ಧಿ ಆದ ತಿಂಗಳು. ಹೋದ ತಿಂಗಳು ಏನು ನಡೆದಿಲ್ಲೋ ಅದನ್ನು ನಡೆಸುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ. ಅದನ್ನು ನಡೆಯುವಂತೆ ದೇವರು ಕೃಪೆ ತೋರಿಸುತ್ತಾನೆ. ನಿಮ್ಮ ಸಂಗಡ ಇದ್ದು ದೇವರು ನಿಮಗೆ ಆಶೀರ್ವಾದ ಮಾಡುತ್ತಾನೆ. ದೇವರು ನಿಮಗೆ ಬಲಪಡಿಸುತ್ತಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ತಿಂಗಳಲ್ಲಿ ಏನು ನಡೆದಿಲ್ಲೋ ಅದನ್ನು ಈ ತಿಂಗಳಲ್ಲಿ ನಡೆಯುವಂತೆ ಮಾಡುತ್ತಾನೆ. ಈ ತಿಂಗಳು ನಿಮಗೆ ಸಮೃದ್ಧಿಯಾದ ತಿಂಗಳು. ಹಲ್ಲೆಲೂಯಾ. ಒಂದು ದೇವರ ವಾಕ್ಯವನ್ನು ಓದೋಣ. ಹಲ್ಲೆಲೂಯಾ. ಯೆಶಾಯ 42ನೇ ಅಧ್ಯಾಯದಲ್ಲಿ 1ನೇ ವಚನ, ಇಗೋ ನನ್ನ ಸೇವಕನನ್ನು, ಇವನಿಗೆ ನಾನೇ ಆಧಾರ. ಹಲ್ಲೆಲೂಯಾ. ದೇವರು ನಿಮಗೆ ಆಧಾರವಾಗಿದ್ದಾನೆ. ನೀವು ಮನುಷ್ಯರ ಕೈಗಳನ್ನು ನೋಡಬೇಡಿರಿ. ದೇವರು ನಿಮಗೆ ಆಧಾರವಾಗಿದ್ದಾನೆ. ಆತನು ನಿಮಗೆ ಸಮೃದ್ಧಿಯಾಗಿ ತುಂಬುತ್ತಾನೆ. ಹಲ್ಲೆಲೂಯಾ. ಆತನು ನಿಮಗೆ ಸಮೃದ್ಧಿ ಆಗಿ ನಡೆಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಆತನು ನಿಮಗೆ ಸಮೃದ್ಧಿ ಆಗಿ ಈ ತಿಂಗಳು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮ ಕಡೆಗೆ ಇದ್ದರೆ ನಿಮ್ಮನ್ನು ಎದುರಿಸುವವರು ಯಾರು ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಂತೆ ದೇವರು ನಿಮಗೆ ಆಧಾರವಾಗಿದ್ದಾನೆ. ನೀವು ಯಾವ ಕೊರತೆಗೆ ಭಯಪಡಬಾರದು. ಯಾವ ಕಷ್ಟಲಾಗಲಿ ದುಃಖವಾಗಲಿ ಸಾಲದ ವ್ಯಾಧಿಯಾದರೂ ಭಯಪಡಬಾರದು. ನೀವು ಕೈ ಹಾಕಿರುವ ಕೆಲಸದಲ್ಲಿ ದೇವರು ನಿಮಗೆ ಸಮೃದ್ಧಿಯಾಗಿ ನಡೆಸುತ್ತಾನೆ. ಹೇಳಿರಿ, ದೇವರು ನಿಮಗೆ ಆಶೀರ್ವಾದ ಮಾಡುತ್ತಾನೆ. ದೇವರ ಬೆಳಕು ನಿಮ್ಮ ಮನೆಗೆ ಬಂದಿದೆ. ಹಲ್ಲೆಲೂಯಾ. ದೇವರ ಬೆಳಕು ನಿಮ್ಮ ಮನೆಗೆ ಬಂದಿದೆ. ನೀವು ಎದ್ದು ನಿಲ್ಲರಿ, ದೇವರಿಗೆ ಪ್ರಾರ್ಥನೆ ಮಾಡಿರಿ. ದೇವರ ಬೆಳಕು ನಿಮ್ಮ ಮೇಲಿದೆ. ಆತನು ನಿಮಗೆ ಆಶೀರ್ವಾದ ಮಾಡುತ್ತಾನೆ. ಆತನು ನಿಮಗೆ ಬಲಪಡಿಸುತ್ತಾನೆ. ದೇವರ ಕೃಪೆ ನಿಮ್ಮೊಂದಿಗಿದೆ. ದೇವರ ಶಕ್ತಿ ನಿಮ್ಮೊಂದಿಗಿದೆ. ಹಲ್ಲೆಲೂಯಾ. ನೀವು ಭಯಪಡಬೇಡಿರಿ. ಜಲರಾಶಿಯನ್ನು ಹದ್ದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಭಯಪಡಬೇಡ. ಈ ವಾಕ್ಯದಂತೆ ದೇವರು ನಿನಗೆ ಆಧಾರವಾಗಿದ್ದಾನೆ. ಹಲ್ಲೆಲೂಯಾ. ನೀನು ಯಾವುದೇ ಸಮಸ್ಯೆದಲ್ಲಿರು, ಆದರೆ ಆ ಸಮಸ್ಯೆಯನ್ನು ಇಟ್ಟು ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡು. ದೇವರೇ, ನೀನು ನನಗೆ ಆಧಾರವಾಗಿದ್ದೇನೆ ಅಂತ ಹೇಳಿದಿ. ಈ ಸಮಸ್ಯೆಯಿಂದ ನನಗೆ ಬಿಡುಗಡೆ ಕೊಡು ಎಂದು ಹೇಳುವಾಗ ಕರ್ತನು ನಿನಗೆ ಬಿಡುಗಡೆ ಕೊಡುತ್ತಾನೆ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಿನ್ನ ಸಂಗಡಿದಾನೆ. ನೀನು ಭಯಪಡಬೇಡ. ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಕಣ್ಣುಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಪರಿಶುದ್ಧನೇ, ಮಹೋನ್ನತನೇ ದೇವರೇ, ನಿನಗೆ ಸ್ತೋತ್ರವಾಗಲಿ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು ಸ್ವಾಮಿ. ವಾಕ್ಯದಲ್ಲಿ ಮಾತಾಡಿದ ಹಾಗೆ ಹಲ್ಲೆಲೂಯಾ. ಇಗೋ ನನ್ನ ಸೇವಕನಿಗೆ ನಾನೇ ಆಧಾರವೆಂದು ಹೇಳಿದಿ ಸ್ವಾಮಿ. ನಿನ್ನ ಮಕ್ಕಳಿಗೆ ನೀನೇ ಆಧಾರವಾಗಿ ನಿಂತು ಅವರಿಗಿರುವಂಥ ಎಲ್ಲ ಪ್ರಸತ್ತಿಗಳಿಂದ ನೀನು ಬಿಡುಗಡೆ ಕೊಟ್ಟು ಅವರನ್ನು ಆಶೀರ್ವಾದ ಮಾಡದೇವರೇ, ಅಭಿಷೇಕ ಮಾಡದೇವರೇ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಅವರನ್ನು ನೀವು ಅಭಿಷೇಕ ಮಾಡುತ್ತೀರೆಂದು ಈ ತಿಂಗಳು ಅವರಿಗೆ ಸಮೃದ್ಧಿಯಾದ ತಿಂಗಳಾಗಿರಲಿ ಸ್ವಾಮಿ. ಸಮೃದ್ಧಿಯಾದ ತಿಂಗಳಾಗಿರಲಿ, ಸಂತೋಷದ ತಿಂಗಳಾಗಿರಲಿ, ಸುಖದ ತಿಂಗಳಾಗಿರಲಿ ಸ್ವಾಮಿ. ನೀನು ಆಶೀರ್ವಾದ ಮಾಡು, ಬಲಪಡಿಸು. ತಿಂಗಳೆಲ್ಲ ಅವ್ರ ಕೈಟಿ ಮಾಡೋ ಎಲ್ಲ ಕೆಲಸದಲ್ಲಿ ನೀವು ಸಹಾಯಕ ನಾಯಕನಾಗಿದ್ದು ಅವರ ಕುಟುಂಬ ನಡೆಸುತ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಹೇರಳವಾಗಿ ದೇವರ ಆಶೀರ್ವಾದ ಮಾಡುತ್ತಾರೆ. ನೀವು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ರೆಕ್ಕೆ ಕೆಳಗೆ ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.